ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಈ ವಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಲೈವ್ ಅಪ್ಡೇಟ್ಗಳಿದಾವೆ. ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ಮಿಸ್ ಮಾಡದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ಅವರಿಗೆ ಕೊಟ್ಟಿದ್ದಂತಹ ಸೀಕ್ರೆಟ್ ಟಾಸ್ಕ್ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಗಿಲ್ಲಿ ಮತ್ತು ಅಶ್ವಿನಿ ಅವರು. ಕಾವ್ಯ ಅವರನ್ನು ಅಳಿಸಿದ್ದಾಗಿದೆ. ಹಾಗೆಯೇ ಹೆಚ್ಚಿನ ಚಪ್ಪಾಳೆಯನ್ನ ಪಡ್ಕೊಂಡು ವಾಲ್ ಆಫ್ ಪ್ರೇಮ್ ಏನಿದೆ ಅದರಲ್ಲಿ ಫೋಟೋನ ಹಾಕಿಸ್ಕೊಂಡಿದ್ದಂತಹ 4 ಜನ ಸ್ಪರ್ಧಿಗಳಲ್ಲಿ ಇವಾಗ 3 ಜನ ಸ್ಪರ್ಧಿಗಳ ಫೋಟೋ ಅಲ್ಲಿ ಇಲ್ಲ. ಯಾವ ಫೋಟೋ ಇಲ್ಲ ಅಂತ ನೋಡೋದಾದ್ರೆ ರಕ್ಷಿತ್ ಅವರ ಫೋಟೋನ ಬಿಟ್ಟು ಬಾಕಿ 3 ಫೋಟೋಗಳು ಅಲ್ಲಿ ಇಲ್ಲ. ಗಿಲ್ಲಿ ಅವ್ರದ್ದು, ಧನುಷ್ ಅವ್ರದ್ದು, ಹಾಗೆಯೇ ಮ್ಯೂಟೆಂಟ್ ರಘು ಅವ್ರದ್ದು, ಈ 3 ಫೋಟೋ ಕೂಡ ಅಲ್ಲಿ ಇಲ್ಲ. ಈ ಫೋಟೋನ ಹಾರಿಸಿರೋದು ಅಶ್ವಿನಿ ಅವರು ಅನ್ನುವಂತಹ ಒಂದು ಅಭಿಪ್ರಾಯ ಇದೆ. ಒಂದು ಸಿಚುವೇಶನ್ ಅಲ್ಲಿ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ರು, ಅಂದ್ರೆ ಅದು ಗಾರ್ಡನ್ ಏರಿಯಾದಲ್ಲಿ ಇದ್ರು. ಬಟ್ ಗಿಲ್ಲಿ ಮಾತ್ರ ಒಳಗಡೆ ಇದ್ರು. ಆ ಸಮಯದಲ್ಲಿ ಗಿಲ್ಲಿ ಅವರನ್ನೇ ಇದನ್ನ ಎಗರಿಸಿರುವಂತಹ ಚಾನ್ಸಸ್ ಕೂಡ ಇದೆ. ನೋಡೋಣ ಯಾರು ಎಗರಿಸಿದ್ದಾರೆ ಅಂತ ಹೇಳಿ. ಒಟ್ಟಾರೆಗೆ ರಕ್ಷಿತ್ ಅವರ ಫೋಟೋ ಮಾತ್ರನೇ ಇದೆ ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಂಡಿರೋರಲ್ಲಿ. ಬಾಕಿ 3 ಫೋಟೋ ಇಲ್ಲ. ಇನ್ನು ಎರಡನೇ ಅಪ್ಡೇಟ್ ಅನ್ನ ನೋಡೋದಾದ್ರೆ ಇಲ್ಲಿ ಗಿಲ್ಲಿ ಅವರು ಯಾಕೋ ನಿನ್ನೆಯಿಂದ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅನ್ನುವಂತಹ ವಿಷಯ ಇವಾಗ ತುಂಬಾನೇ ಜೋರಾಗಿ ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಅದರಲ್ಲೂ ಕೂಡ ಕಾವ್ಯ ಅವರು ರಜತ್ ಅವರ ಬಳಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಯಾಕೋ ಗಿಲ್ಲಿ ಬೆಳಿಗ್ಗೆ ತಿಂಡಿ ಕೂಡ ತಿಂದಿಲ್ಲ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು. ಗಿಲ್ಲಿ ಯಾವತ್ತೂ ಕೂಡ ತಿಂಡಿನ ಮಿಸ್ ಮಾಡ್ಕೊಂಡವನೇ ಅಲ್ಲ. ಇಂಥದ್ದೇ ಸಿಚುವೇಶನ್ ಇರಲಿ ಆತ ತಿಂಡಿಯನ್ನ ಮಾಡ್ತಾನೆ ಇದ್ದ, ಎಲ್ಲರಿಗಿಂತ ಮೊದಲು ಬರ್ತಾ ಇದ್ದ. ಬಟ್ ಈ ಸಲ ಮಾತ್ರ ಆತ ತಿಂಡಿನೇ ತಿಂದಿಲ್ಲ ಅನ್ನುವಂತಹ ವಿಷಯ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಕಾವ್ಯ ಅವರು ಇದ್ರ ಬಗ್ಗೆ ತುಂಬಾ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಜತ್ ಅದೇ ಸಮಯದಲ್ಲಿ ಹೌದು ಆ ರೀತಿಯಾಗಿ ಮಾಡೋನಲ್ವಲ್ಲ ಈ ಗಿಲ್ಲಿ, ಏನೋ ಮಾಡ್ತಾವನೆ ಅನ್ನೋದ್ರ ಬಗ್ಗೆ ರಜತ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಏನೋ ಒಂದು ಸೀಕ್ರೆಟ್ ಟಾಸ್ಕ್ ಅಥವಾ ಏನೋ ಒಂದು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ರಜತ್ ಅವರು ಯಾಕೋ ಸ್ವಲ್ಪ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನೊಂದೆಡೆ ಅಶ್ವಿನಿ ಮತ್ತೆ ಧ್ರುವಂತ್ ಅವರು ಕೂಡ ಇದೇ ವಿಷಯವನ್ನ ಮಾತಾಡ್ತಾ ಇದ್ರು. ಆಕ್ಚುಲ್ ಆಗಿ ಅಶ್ವಿನಿ ಅವರು ಮಾತಾಡ್ತಾ ಇದ್ದಿದ್ದು, ಧ್ರುವಂತ್ ಅವ್ರು ಏನೋ ಹೇಳ್ತಾ ಇರುವಾಗ ಇಲ್ಲಿ ಗಿಲ್ಲಿ ಅವರ ಬಗ್ಗೆ ಅಶ್ವಿನಿ ಅವ್ರು ಹೇಳ್ತಾ ಇದ್ರು. ಗಿಲ್ಲಿ ನಿನ್ನೆ ಇದ್ದಂತಹ ಬಿರಿಯಾನಿನ ಬಿಸಿ ಮಾಡ್ತಾನೆ ಇಡ್ತಾನೆ, ಬಟ್ ಅದನ್ನ ತಿಂತಾ ಇಲ್ಲ. ಬಿಸಿ ಮಾಡಿ ಇಡ್ತಾ ಇದ್ದಾನೆ ಅಷ್ಟೇ. ಇವಾಗ ತಿಂತೀನಿ ಆವಾಗ ತಿಂತೀನಿ ಅಂತ ಹೇಳ್ತಾ ಇದ್ದಾನೆ. ಇನ್ನೂ ತನಕ ಅದನ್ನ ತಿಂದಿಲ್ಲ. ಚಿಕನ್ ಬಿರಿಯಾನಿಯನ್ನ ಅಥವಾ ಮಟನ್ ಬಿರಿಯಾನಿ ಆಗಿರಲಿ, ಈ ರೀತಿಯಾಗಿ ನಾನ್ ವೆಜ್ ಐಟಮ್ ಅನ್ನ ಆತ ಅಷ್ಟು ಬೇಗ ತಿಂದೆ ಹಾಗೇನೆ ಇಡೋನ್ ಅಲ್ವೇ ಅಲ್ಲ, ಖಾಲಿ ಮಾಡ್ಬಿಡ್ತಾ ಇದ್ದ ಅಥವಾ ಪದೇ ಬಂದು ತಿಂತಾ ಇದ್ದ. ಖಾಲಿ ಮಾಡೋ ತನಕ ಆತನಿಗೆ ಸಮಾಧಾನನೇ ಇರ್ತಾ ಇರ್ಲಿಲ್ಲ. ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಮಾತಾಡ್ತಾ ಇದ್ರು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಅನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮ್ಯೂಟೆಂಟ್ ರಘು ಅವರು ಇವಾಗ ಗಿಲ್ಲಿಯ ಪೊಸಿಷನ್ಗೆ ಬಂದಿದ್ದಾರೆ. ಗಿಲ್ಲಿಗೆ ಯಾವಾಗ್ಲೂ ಹೇಳ್ತಾ ಇದ್ರು ತಟ್ಟೆ ಇಟ್ಕೊಂಡು ಬಂದ್ಬಿಡ್ತಾನೆ ಅಂತ ಹೇಳಿ. ಸೊ ಇವಾಗ ಗಿಲ್ಲಿ ಮತ್ತೆ ಅಶ್ವಿನಿ ಮತ್ತೆ ರಜತ್ ಈ ಮೂವರಿಗೆ ಕಿಚನ್ ಡಿಪಾರ್ಟ್ಮೆಂಟ್ ನ ಒಂದು ಜವಾಬ್ದಾರಿ ಕೊಟ್ಟಿರೋದ್ರಿಂದ ಇವಾಗ ಗಿಲ್ಲಿ ಕುತ್ಕೊಳ್ತಾ ಇದ್ದಂತಹ ಪ್ಲೇಸ್ ಅಲ್ಲಿ ಮ್ಯೂಟೆಂಟ್ ರಘು ಅವರು ಕುತ್ಕೊಂಡಿದ್ದಾರೆ. ಹಾಗೇನೆ ಅಡುಗೆ ಮಾಡುವಂತಹ ಸಮಯದಲ್ಲಿ ಯಾವುದೋ ಒಂದು ಐಟಮ್ ಅನ್ನ ಕೊಡೋ ಅಂತ ಕೇಳ್ತಾ ಇದ್ದಾರೆ. ಆವಾಗ ಇಲ್ಲಿ ಗಿಲ್ಲಿ ಹಳೆಯ ಎಲ್ಲ ಪಾಯಿಂಟ್ ಅನ್ನ ರೈಸ್ ಮಾಡಿ ಹೇಳ್ತಾನೆ, ಜಸ್ಟ್ ನಾನೊಂದು ಪಲ್ಯ ಕೇಳಿದೆ ಅಷ್ಟೇನೆ, ಬಟಾಟೆ ಪಲ್ಯ, ನಾನ್ ವೆಜ್ ಕೂಡ ಅಲ್ಲ ಅದು, ಅಥವಾ ಮೊಟ್ಟೆ ಪಲ್ಯನೂ ಕೂಡ ಆಗಿರ್ಲಿಲ್ಲ, ನೀನು ಅದನ್ನು ಕೂಡ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದೆ, ಕೊಡಬೇಡ ಅಂತಾನೆ ಇಲ್ಲಿ ಗಿಲ್ಲಿ ಹೇಳ್ತಾ ಇರ್ತಾನೆ. ಮತ್ತೆ ರಜತ್ ಕೂಡ ಕೊಡೋದಕ್ಕೆ ಮುಂದಾದಾಗ ಅಣ್ಣ ನನಗೆ ಆತನಿಗೆ ಹಳೇ ದ್ವೇಷ ಇದೆ, ನೀ ಕೊಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿ ರಘುನ ಸ್ವಲ್ಪ ಸತಾಯಿಸ್ತಾ ಇದ್ದಾನೆ. ಸೊ ಇವಾಗ ರಘುಗೆ ಆ ಒಂದು ಫೀಲ್ ಆಗಿರಬಹುದೇನೋ ಅಥವಾ ಆಗದೇನೋ ಇರಬಹುದು. ಬಟ್ ರಘು ಅವರು ಈ ಹಿಂದೆ ಕೂಡ ಮಾತಾಡುವಂತಹ ಸಮಯದಲ್ಲಿ ಲೈವ್ ಅಲ್ಲೂ ಕೂಡ ಹೇಳಿದ್ದಾರೆ, ಮತ್ತೆ ಎಪಿಸೋಡ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತೋರಿಸಿರಬಹುದು. ರಘು ಅವರು ಕಿಚನ್ ಏರಿಯಾದಲ್ಲಿ ಇದ್ದಂತಹ ಸಮಯದಲ್ಲಿ ಏನಾದರೂ ಒಂದು ಐಟಮ್ ಅನ್ನ ಮಾಡುವಾಗ ಸ್ವಲ್ಪ ಐಟಮ್ ಅನ್ನ ಹಾಗೇನೆ ಇಟ್ಟು ನಂತರ ಅದು ಎಕ್ಸ್ಟ್ರಾ ಉಳ್ಕೊಂಡಿತ್ತು ಅಂತ ಹೇಳಿದ್ರಾಯ್ತು ಅನ್ನೋ ರೀತಿನಲ್ಲಿ ಅವರು ಮಾತಾಡ್ತಾ ಇದ್ರು. ಅಂದ್ರೆ ಸ್ವಲ್ಪನಾದ್ರೂ ಫುಡ್ ಅನ್ನ ಎಕ್ಸ್ಟ್ರಾ ಇಟ್ಕೊಂಡು ಅದನ್ನು ತಾವು ಯೂಸ್ ಮಾಡ್ತಾ ಇದ್ರು ಅನ್ನೋದು ಕ್ಲಿಯರ್ ಆಗಿ ಇದರಿಂದ ಗೊತ್ತಾಗ್ತಾ ಇದೆ. ಸೊ ಅದರಿಂದಾಗಿನ ಅವರು ಆರಾಮಾಗಿರ್ತಾ ಇದ್ರು. ಹೊರಗಡೆ ಇರೋರಿಗೆ ಸ್ವಲ್ಪ ಬೇಕು ಅಂತ ಅನ್ನಿಸ್ತಾ ಇತ್ತು. ಇವಾಗ ಏನಾಗಿದೆ, ಗಿಲ್ಲಿ, ಅಶ್ವಿನಿ ಮತ್ತೆ ರಜತ್ ಅವರು ಕಿಚನ್ ಏರಿಯಾದಲ್ಲಿ ಇರೋದ್ರಿಂದ ರಘು ಅವ್ರಿಗೆ ಹಸಿವಾದ್ರೆ ಇವಾಗ ಕೇಳಲೇಬೇಕು, ಅವ್ರು ಕೊಟ್ಟರೆ ಇಸ್ಕೊಳ್ಬೇಕು. ಸೊ ಇವಾಗ ಆಕ್ಚುಲ್ ಆಗಿ ಟೆಸ್ಟ್ ನಡೀತಾ ಇರೋದು. ಸೊ ಗಿಲ್ಲಿ ಇರುವಂತಹ ಪೊಸಿಷನ್ ಅಲ್ಲಿ ಇವಾಗ ಮ್ಯೂಟೆಂಟ್ ರಘು ಅವರು ಇದ್ದಾರೆ. ಕೆಲವರು ಹೇಳಬಹುದು ಇವಾಗ ಗಿಲ್ಲಿ ಕೂಡ ರಘು ಕೇಳ್ದಾಗ ಕೊಡ್ಲಿಲ್ವಲ್ಲ ಅಂತ ಹೇಳಿ. ಹಂಗೆ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಗಿಲ್ಲಿ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಕೊಡೋಣ ಅಂತ ಹೇಳಿ. ಬಟ್ ಇಲ್ಲಿ ರಘು ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಒಂದು ಪೀಸ್ ಕೊಡೋ, ಅದು ಕೊಡೋ, ಇದು ಕೊಡೋ ಅಂತ ಹೇಳಿ ಆರ್ಡರ್ ಮಾಡೋದ್ ರೀತಿ ಮಾಡ್ತಾ ಇದ್ದಾರೆ. ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಪೀಸ್ ಆದ್ರೂ ಕೊಡು ಗಿಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಕೊಡ್ತಾ ಇದ್ನೇನೋ. ಬಟ್ ಇಲ್ಲಿ ಸ್ವಲ್ಪ ದಿಮಾಗ್ ತೋರಿಸಿರೋದ್ರಿಂದ ಗಿಲ್ಲಿ ಆಬ್ವಿಯಸ್ಲಿ ವಾಪಸ್ ಕೊಡ್ತಾನೆ, ವಾಪಸ್ ಕೊಡ್ತಾ ಇದ್ದಾನೆ ಕೂಡ. ಇದು ಕೂಡ ಮಜವಾಗಿದೆ. ಸೊ ರಘು ಕೂಡ ಬೇಕಂತಾನೆ ಕೇಳ್ತಾ ಇರಬಹುದು, ಆತನಿಗೂ ಕೂಡ ಇರಿಟೇಟ್ ಮಾಡೋಣ ಅಂತ ಹೇಳಿ ಬೇಕಂತಾನೆ ಕೇಳ್ತಾ ಇರುವ ಚಾನ್ಸಸ್ ಕೂಡ ಇದೆ. ಬಟ್ ಒಟ್ಟಾರೆಯಾಗಿ ಇದು ಮಜವಾಗಿದೆ. ಸೊ ಇದನ್ನ ಕೂಡ ಮಿಸ್ ಮಾಡದೆ ನೋಡಿ. ಇನ್ನು 4ನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಶುರುವಾಗಿದೆ ಇವಾಗ. ಅದು ಬಿಗ್ ಬಾಸ್ನೇ ಕೊಟ್ಟಿರುವಂತಹ ಟಾಸ್ಕ್ ಅಲ್ಲ, ಅಥವಾ ವಿಲನ್ ಕೊಟ್ಟಿರೋ ಟಾಸ್ಕ್ ಕೂಡ ಅಲ್ಲ. ಬಟ್ ಬಿಗ್ ಬಾಸ್ ಮನೆಯಲ್ಲೇ ಇರುವಂತಹ ಸ್ಪರ್ಧಿಗಳು ಅವರವರೇನೆ ಒಂದು ಟಾಸ್ಕ್ ಅನ್ನ ಮಾಡ್ತಾ ಇದ್ದಾರೆ, ಅಥವಾ ಅವರವರೇನೆ ಒಂದು ಫನ್ ಗೇಮ್ ಅನ್ನ ಆಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಇಲ್ಲಿ ಸೂರಜ್ ಅವರಿದ್ದಾರೆ, ಆಮೇಲೆ ರಾಶಿಕಾ ಅವರಿದ್ದಾರೆ, ರಜತ್ ಬುಜ್ಜಿ ಅವರಿದ್ದಾರೆ, ಕಾವ್ಯ ಶೈವ ಅವರಿದ್ದಾರೆ, ಚೈತ್ರ ಕುಂದಾಪುರ ಅವರಿದ್ದಾರೆ, ಸ್ಪಂದನ ಸೋಮಣ್ಣ ಅವರಿದ್ದಾರೆ. ಈ ರೀತಿಯಾಗಿ ತುಂಬಾ ಜನ ಇಲ್ಲಿ ಕೂತ್ಕೊಂಡಿದ್ದಾರೆ. ಮ್ಯೂಟೆಂಟ್ ರಘು ಅವರು ಕೂಡ ಇದ್ರು, ಬಟ್ ಗಿಲ್ಲಿ ಅಲ್ಲಿ ಇರಲಿಲ್ಲ. ಸೊ ಇವರೆಲ್ಲ ಒಂದೊಂದು ತಂಡವನ್ನ ಮಾಡಿಕೊಂಡು, ಅಂದ್ರೆ 4 ಜನರು ಒಂದು ತಂಡ, ಇನ್ನೊಂದು 4 ಜನರ ತಂಡ, ಅಥವಾ 2 ಜನರ
ತುಂಬ ತಂಡಗಳನ್ನು ಮಾಡಿಕೊಂಡು ಈ ಗೇಮನ್ನು ಆಡ್ತಾ ಇದ್ದಾರೆ. ಗೇಮ್ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಮೂವಿಯ ಹೆಸರನ್ನು ಗೆಸ್ ಮಾಡೋದು. ಸೊ ಈ ತಂಡದವರು ಅಂದರೆ 2 ತಂಡ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಈ ತಂಡದವರು ತಮ್ಮಲ್ಲೇ ಮಾತಾಡಿಕೊಂಡು ಒಂದು ಮೂವಿಯ ಹೆಸರನ್ನು ಈ ಆಪೋಸಿಟ್ ತಂಡದ ಇರ್ತಾರಲ್ವ ಅವರಲ್ಲಿ ಒಬ್ಬರಿಗೆ ಅವ್ರ ಕಿವಿನಲ್ಲಿ ಹೇಳಬೇಕು ಮತ್ತು ಅವರು ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಅದನ್ನು ಅವ್ರ ತಂಡದವರು ಗೆಸ್ ಮಾಡಬೇಕು. ಸೊ ಈ ರೀತಿಯಾಗಿ ಗೇಮನ್ನು ಆಡ್ಕೊಂಡಿದ್ದಾರೆ. ಸಖತ್ ಫನ್ ಮಾಡ್ಕೊಂಡಿದ್ದಾರೆ. ಸಖತ್ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಗೇಮ್. ಒಟ್ಟಾರೆಗೆ ಈ ವಿಲನ್ ಬಂದಿದ್ರು ಕೂಡ ಬಿಗ್ ಬಾಸ್ ಇದ್ದಾಗ ಯಾವ ರೀತಿ ಕಿತ್ತಾಡ್ಕೊಂಡಿದ್ರು ಅದ್ರಗಿಂತ ಬೆಟರ್ ಆಗೇನೆ ಇದ್ದಾರೆ ಈ ವಿಲನ್ ಆಡಳಿತದಲ್ಲಿ ಅಂತಾನೆ ಹೇಳ್ಬೋದು. ಹಾಗೆಯೇ ವಿಲನ್ ಬಂದಾಗಿನಿಂದ ಸಾಕಷ್ಟು ಒಳ್ಳೆ ಅವಕಾಶಗಳು ಕೂಡ ಸಿಕ್ಕಿದ್ವು. ಕ್ಯಾಪ್ಟನ್ಸಿ ರೇಸ್ಗೆ ಹೋಗಬೇಕಾಗಿದ್ದಂತಹ ರಾಶಿಕಾ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನೇರವಾಗಿ ಹೋಗುವಂತಹ ಅವಕಾಶ ಬೇರೆ ಸಿಕ್ತು. ಸೊ ಈ ರೀತಿಗೆ ಕೆಲವೊಂದಷ್ಟು ಒಳ್ಳೇದು ಕೂಡ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಹೆಂಗೆ ಹೋಗುತ್ತೆ ಅಂತ ಹೇಳಿ. ಸದ್ಯಕ್ಕಂತೂ ಇಷ್ಟೆಲ್ಲ ಲೈವಲ್ಲಿ ನಡೀತಾ ಇದ್ದಾವೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಮುಂದೆ ಹೆಂಗೆ ಹೋಗುತ್ತೆ ಅಂತ ಹೇಳಿ. ಏನಾದರೂ ಅಪ್ಡೇಟ್ಗಳು ಬಂದರೆ, ಟಾಸ್ಕ್ಗಳು ಬಂದರೆ ಅದೆಲ್ಲದ್ರ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಆ ಅಪ್ಡೇಟ್ಗೋಸ್ಕರ ವೇಟ್ ಮಾಡಿ ಮತ್ತು ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದೇ ರೀತಿಯಾಗಿ ರೆಗ್ಯುಲರ್ ಆಗಿ ನಿಮಗೆ ಲೈವ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.